ವಾರದ ಆದಿಯಲ್ಲಿ ಮೇಷರಾಶಿಯವರಿಗೆ ಚಂದ್ರನ ಬಲ ತುಂಬ ಚೆನ್ನಾಗಿರೋದ್ರಿಂದಾಗಿ ಕೃಷಿ, ಪುಷ್ಪ ವ್ಯಾಪಾರ ಇವುಗಳಲ್ಲಿ ಚೆನ್ನಾಗಿದೆ. ಮಾಂದಿಯ ಸಂಚಾರ ತೃತೀಯದಲ್ಲೂ ಹಾಗೂ ಚತುರ್ಥದಲ್ಲೂ ಸಂಚರಿಸುತ್ತೆ. ಈ ಕಾರಣದಿಂದಾಗಿ ಸ್ವಲ್ಪ ಭಯ, ಸ್ನೇಹಿತರು, ಬಂಧುಗಳ ವಿಚಾರ ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಜಿಪುಣತನ, ಎಷ್ಟು ದುಡಿದ್ರೂ ಖಾಲಿ ಮಾಡೋಣ ಅಂತ ಅನಿಸಲ್ಲ, ಆ ಥರದ್ದು ಒಂದು ಲಕ್ಷಣ ಈ ವಾರದಲ್ಲಿ ಇರ್ತದೆ. ಅದರ ಹೊರತಾಗಿ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲಗಳು, ನಿಮ್ಮ ಸಂಗಾತಿಯ ಸಹಕಾರ, ವ್ಯಾಪಾರಿಗಳಿಗೆ ತುಂಬ ಸಹಕಾರ ಆಗ್ತಕ್ಕಂಥದ್ದು, ನೀರು, ಕೃಷಿ, ಧಾನ್ಯ ಇಂತಹ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆಲ್ಲ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿಯೂ ಇದೆ, ಚೆನ್ನಾಗಿದೆ. ಸ್ವಲ್ಪ ಭಯದ ವಾತಾವರಣ, ಅದಕ್ಕೆ ಪರಿಹಾರ ನೋಡೋಣ. ನೋಡಿ, ಕೊನೆಗೆ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಅಲ್ಲೂ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಸ್ತ್ರೀಯರಿಗೆ ಸೋಲು, ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ವೃತ್ತಿ, ಸಹಕಾರ, ಶುಭಫಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಚರ್ಮ ವ್ಯಾಧಿ ಕಾಣಿಸುವ ಲಕ್ಷಣ ಇದೆ. ಕೊನೆಗೆ ವಾರದ ಅಂತ್ಯದಲ್ಲಿ ಅಲ್ಲಿ ರಾಹು, ಮಾಂದಿ, ಬುಧ ಎಲ್ಲ ಸೇರಿಬಿಡ್ತಾರೆ. ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ಬೋದು. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ವಾರದ ಅಂತ್ಯ, ವೀಕೆಂಡಲ್ಲಿ ಅಂದರೆ ಕೊನೆಗೆ ನಿಮಗೆ ಶನಿವಾರದ ವೇಳೆಗೆ ಅಲ್ಲಿ ಸ್ವಲ್ಪ ತೊಡಕಾಗುವ ಸಾಧ್ಯತೆ ಇದೆ. ಇದಕ್ಕೇನಪ್ಪ ಪರಿಹಾರ ಅಂತಂದರೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಸ್ವಲ್ಪ ಬಾಳೆಹಣ್ಣನ್ನು ಸಮರ್ಪಣೆ ಮಾಡಿ, ಸ್ವಲ್ಪ ಪ್ರಸಾದ ತಗೊಳ್ಳಿ. ಅದು ತುಂಬ ಸಹಾಯ ಮಾಡುತ್ತೆ. ಇಡೀ ವಾರದ ಯಾವುದು ಜಿಪುಣತನ ಇದೆ ಅದು ಹೋಗುತ್ತೆ, ಅಂಜಿಕೆ ಇದೆ ಅದು ಹೋಗುತ್ತೆ, ಆಮೇಲೆ ಚರ್ಮ ವ್ಯಾಧಿ ಇತ್ಯಾದಿ ಅವುಗಳು ನಿವಾರಣೆ ಆಗುತ್ತೆ. ಇದನ್ನೆಲ್ಲ ಮಾಡಿ.